ಸೆಕ್ಸ್ ಮಾಡೋನು ಮಾಡಿ ಅದು 5 ಅಮಾಸಿ ಇದೇ ಥರ ಮಾಡೋನು. ಒದ್ದೆ ಬಟ್ಟೆ ಹಾಕೊಂಡು ಸೀರೆ ಉಟ್ಕೊಂಡು ಅಲ್ಲಿ ರೌಂಡ್ ಹಾಕಿ ಅಲ್ಲಿ ಬಂದು ಒಳಗೆ ಗರ್ಭಗುಡಿಯಲ್ಲಿ ಕೂತ್ಕೋಬೇಕು. ಗರ್ಭಗುಡಿಯಲ್ಲಿ ಹೋದಾಗ ಅಕಸ್ಮಾತ್ ಸ್ವಾಮಿ ಇನ್ನೊಂದು ಹೆಂಗಸ ಜೊತೆ ಮಲ್ಕೊಂಡಿದ್ದು ನೋಡ್ತಾನ. ನೋಡಿ ಅಂತಂದ್ಬಿಡ್ತಾನೆ. ಅಲ್ಲೇ ಜಾಗ ತಗೊಂಡು ಅವ್ನು ನಾಲಿಗೆ ಕಟ್ ಮಾಡ್ಬಿಡ್ತಾನೆ. ಇವ ನೆಕೆಟ್ ಬಿದ್ದಿದ್ದು ನೋಡಿ ಇವ ಭೂತ ಅಂತ ತಿಳ್ಕೊಂಡ್ಬಿಡ್ತಾನೆ. ಇವ್ ನಮಗೆ ಹಿಂದೆ ಬೇಕು ಡಾಕ್ಟರ್ ಇದ್ರು ಫಾರಿನ್ ಇಂಜೆಕ್ಷನ್ ಕೊಡ್ತೀನಿ, ಫಾರಿನ್ ಟ್ಯೂಬ್ ಬಂದಾವ, ಮಕ್ಕಳು ಮಾಡೋ ಟ್ಯೂಬ್ ಬಂದಾವ ಅಂತ ಯಾವ ಕಾಂಪೌಂಡರ್ ಕರೆಸಿ ಅವಂದೇ ಸೆಮೆನ್ ತೆಗೆದು ಅದ್ರ ವೀರ್ಯ ತೆಗೆದು ನೋಡ್ತಾ ಇದ್ರು. ಸರ್ ಮೊದ್ಲೆಲ್ಲ ನಾವು ನೋಡ್ತಾ ಇದ್ದು, ಈಗಾದ್ರೆ IVF ಈ ರೀತಿ ಎಲ್ಲ ಮಕ್ಕಳು ಮಾಡೋದಕ್ಕೆ ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಬಂದ್ಬಿಟ್ಟಿದೆ. ಮೊದ್ಲಿನ ಕಾಲದಲ್ಲಿ ಒಂದ್ 5 ವಾರ ಭೇಟಿ ಆಗ್ಬಿಟ್ರೆ ಮಕ್ಕಳಾಗ್ತಿದ್ರಲ್ಲ ಸರ್, ಅದು ಹೇಗೆ ಅದು ಮಕ್ಕಳಾಗುತ್ತೆ? ಬೆಳಗ್ಗೆ ಹೋಗಿ ಸುತ್ತ ಹೊಡಿತಾ ಇದ್ರು. ಈ ರೀತಿ ಕೇಸ್ ನೀವೇನಾದ್ರು ನೋಡಿದ್ರ ಸರ್? ಯಾಕಂದ್ರೆ ಆ ಕಾಲದಲ್ಲಿ IVF ಏನು ಇರ್ಲಿಲ್ಲಲ್ಲ. ನಾನು ಇದೊಂದು ಘಟನೆ ಹೇಳ್ತೇನೆ. ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಲೋಕಲ್ ಪೇಪರ್ದಲ್ಲಿ ಬಂತು, ಹೀಗೆ ಒಂದು ಚಿಕ್ಕ ಮಗುವಿಗೆ ನಾಲಿಗೆ ಕಟ್ ಮಾಡಿದ್ದಾರೆ. 5ನೇ ಕ್ಲಾಸ್ ಓದು ಹುಡುಗನಿಗೆ ನಾಲಿಗೆ ಕಟ್ ಮಾಡಿದ್ದಾರೆ. ಅವರು ಸ್ವಾಮೀಜಿ ಏನೋ ಅನೈತಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಇವನು ಆಕಸ್ಮಿಕವಾಗಿ ಹೋಗಿ ನೋಡ್ದ. ಅದು ಎಲ್ಲಿ ಹೊರಗೆ ಹೋಗಿ ಸುದ್ದಿ ಮಾಡ್ತಾನ ಅಂತ ತಿಳ್ಕೊಂಡು ಆ ಸ್ವಾಮಿ ಸಿಟ್ಟಿಗೆ ಎದ್ದು ಅವ್ನು ನಾಲಿಗೆ ಕಟ್ ಮಾಡಿದ್ದಾನೆ. ಬ್ಲಡ್ ಭಯಂಕರ ಕಂಟ್ರೋಲ್ ಆಗಲಿಲ್ಲ. ಅವಾಗ ಅದು ಅನಿವಾರ್ಯವಾಗಿ ಹೊರಗಡೆ ಲೋಕಲ್ ಡಾಕ್ಟರ್ ಕಡೆಯಿಂದ ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ಸ್ಯಾರ. ಅದಕ್ಕೆ ನೀವು ಇದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ತಿಳ್ಕೊಂಡು ಒಬ್ಬ ಲೋಕಲ್ ಪೇಪರ್ದವನು ಬಂದು ನಮಗೆ ಅದೊಂದು ಪೇಪರ್ ಕೊಟ್ಟ. ವಾರ ಪತ್ರಿಕೆಗೆ ಇರ್ತಾವೆ ನೋಡಿ, ಅಂಥ ಪತ್ರಿಕೆಯಲ್ಲಿ ಬಂದಿತ್ತು, ಕೊಟ್ಟ. ಅದು ನೋಡಿ ನಾನು ಆಯ್ತಪ್ಪ ನಾನು ನೋಡ್ತೇನೆ ಅಂತ ತಿಳ್ಕೊಂಡು ನಮ್ಮೊಬ್ಬ ಕಾನ್ಸ್ಟೇಬಲ್ಗೆ ಒಬ್ಬನಿಗೆ ಮಫ್ತಿ ಹಾಕಿ ಆ ಮಠದಲ್ಲಿ ಶಿಷ್ಯ ಇದ್ದೀನಿ ನಾನು, ಒಂದು ದಿವಸ ಇರ್ತೀನಿ ಅಂತ ಇದ್ದು ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ನಿಜಾನ ಸುಳ್ಳು ತಿಳ್ಕೊಂಬ ಅಂತ ಹೇಳಿ ಅವನು ಒಂದು ದಿವಸ ಹೋಗಿ ಅಲ್ಲಿ ಕ್ಯಾಂಪ್ ಮಾಡ್ದ. ದೂತ್ರ ಅದು ಉಟ್ಕೊಂಡು ಹೋಗಿ ಬತ್ತಿ ಪಟ್ಟ ಪಟ್ಕೊಂಡು ಅಲ್ಲಿ ಕ್ಯಾಂಪ್ ಮಾಡಿ ಮಠದಲ್ಲಿ ಹೋಗಿ ಕಾನ್ಸ್ಟೇಬಲ್ ಹೋದನು. ಅವನು ಹೋಗಿ ಅಲ್ಲಿ ಇದ್ದು ಒಳಗೆ ಎಲ್ಲ ಮಾಡಿ ಅವನ್ನೆಲ್ಲ ಕೇಳ್ಕೊಂಡಿದ್ದಾನೆ. ಗುಪ್ತವಾಗಿ ಎಲ್ಲ ಕೇಳ್ಕೊಂಡು ಕಾನ್ಫಿಡೆನ್ಸ್ ಆಗಿ ಮಾಡ್ಕೊಂಡು ಅದು ಕಸ ಗಡಿಸಿ ಎಲ್ಲಿಗೆ ಹಾಕ್ತಾರೆ, ಕಸ ತಿಪ್ಪಿಯಲ್ಲಿ ಹಾಕ್ತಾರೆ, ಆ ತಿಪ್ಪಿಯಲ್ಲಿ ಹೋಗಿದ್ದಾನೆ. ಆ ನಾಲಿಗೆ ಕಟ್ ಮಾಡಿದ್ದು ಪೀಸ್ ಇತ್ತದು. ಅದು ಪೀಸ್ ತಂದು ಕಪ್ಪಾಗಿತ್ತದು. ಅದು ತಂದು ತೊಗೊಂಬಂದ ಆಮೇಲೆ ಸರ್ ನಿಜ ಆಗಿದ್ದು ಇದು ನೋಡಿ ನಾಲಿಗೆ ಇದೆ ಅಂತ ಮಾಡಿದ್ದು. ಆ ನಂತರ ಅದು ಸ್ವಲ್ಪ ಇನ್ನೂ ಹಸಿ ಇತ್ತು. FSL ಕಳಿಸ್ತೀವಿ FIR ಮಾಡಿ ಕಳಿಸಿ ಆಮೇಲೆ ಅವನ ಕಡೆಯಿಂದ ಆ ಹುಡುಗನ ಕಡೆಯಿಂದನೇ ಆ ಹುಡುಗ ಭಾಳ ಹೆದರ್ಕೊಂಡಿದ್ದ. ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಯಾಕಂದ್ರೆ ನಾಲಿಗೆ ದಪ್ಪ ಆಗಿಬಿಟ್ಟಿತ್ತು, ಕಟ್ಟಾಗಿತ್ತಲ್ಲ, ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಅವ್ನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ತೊಗೊಂಡು ಅವ್ನಿಗೆ ಭಾಳ ರಂಭಿಸಿ ಇದು ಮಾಡಿ ಮತ್ತು ಬೆಳಗಾವಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವನಿಗೆ ಸ್ವಲ್ಪ ಆರೈಕೆ ಆದಮೇಲೆ FIR ಮಾಡಿದ್ವಿ. ನೀ ಬರೀತಮ್ಮ ಬರೆದು ಕೊಡು, ಬರೆಯಕ್ಕೆ ಬರ್ತದಿಲ್ಲ, ಬರಿತೀನಿ ಸರ್ ಅಂದ. ನಾಲ್ಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಯಾಕಂದ್ರೆ ನಾಲ್ಗೆ ಅರ್ಧ ಗಂಟೆ ಮಾಡಿದ್ದು. ಏನು ನಡೆದ ಘಟನೆ ಬಗ್ಗೆ ಬರೆದ. ಆ ರೂಟೀನ್ ಆಗಿ ಅವರು 4 ಹೇಳ್ತಿದ್ರಂತ. ಎದ್ದು ಸ್ನಾನ ಮಾಡಿ ಪೂಜೆ ಕೊಡೋರು. ಪೂಜೆ ಎಲ್ಲ ವಚನ ಎಲ್ಲ ಹೇಳಿ ಕೊನೆಗೆ ಒಳಗಡೆ ಗರ್ಭಗುಡಿಗೆ ಹೋಗಿ ನಮಸ್ಕಾರ ಮಾಡೋರು. ಗರ್ಭಗುಡಿಯಲ್ಲಿ ಹೋದಾಗ ಅಕಸ್ಮಾತ್ ಸ್ವಾಮಿ ಇನ್ನೊಂದು ಹೆಂಗಸ ಜೊತೆ ಮಲ್ಕೊಂಡಿದ್ದು ನೋಡ್ತಾನ. ನೋಡಿ ಅಂತಂದ್ಬಿಡ್ತಾನೆ. ಯಾರೋ ಕತ್ತಲದಲ್ಲಿ ಇದು ಮಾಡೋದು ಹೆದರಿ ಅಂದ್ಕೊಳ್ಳೇನೆ ಇವ್ನಿಗೆ ಗಾಬರಿ ಆಗ್ಬಿಡ್ತಾನೆ. ಇವನಿಗೆ ಏನು ಆಗ್ತದೋ ಅದು ಸಡನ್ ಆಗಿ ಏನು ಹೆಂಗ್ ಮನಸ್ಸು ಓಡ್ತಾ ಗೊತ್ತಾಗ್ಲಿಲ್ಲ. ಅಲ್ಲೇ ಜಾಗ ತಗೊಂಡು ಅವ್ನು ನಾಲಿಗೆ ಕಟ್ ಮಾಡ್ಬಿಡ್ತಾನೆ. ಇವ್ ಹೊರಗೆ ಹೋಗಿ ಹೇಳ್ತಾನ ಅಂತ. ಸ್ವಾಮಿ ಮುಂದೆ ಮಾತಾಡಬಾರ್ದು, ಎಲ್ಲರಿಗೂ ಮಾತಾಡಕ್ ಬರಲಿಲ್ಲ ಅಂದ್ರೆ ಏನು ಹೇಳ್ತಾನೆ, ಇವ್ ಹೇಳಕ್ ಬರಲಿಲ್ಲ ಅಂತ ನಾಲಿಗೆ ಕಚ್ಕೊಂಡವನ ಅಂತ ಹೇಳ್ಬಿಡ್ತಾರೆ ಎಲ್ಲರಿಗೆ. ನಾಲಿಗೆ ಕಟ್ ಮಾಡಿ ನಾಲಿಗೆ ಕಚ್ಕೊಂಡವ ಅಂತ. ಸೊ ಐಡಿಯಾ ಮಾಡಿ ಮಾಡಿಸಿದ್ರು. ಆಮೇಲೆ ಮುಂದದು ಪೇಪರ್ದಾಗ ಬಂತಲ್ಲ, ಅದಕ್ಕೆ ನಮ್ಮ ಕಾನ್ಸ್ಟೇಬಲ್ ಬಂದು ಹೋಗಿ ಹೇಳ್ದ, ಹೌದು ಸರ್ ನಿಜ ಅಂತ FIR ಮಾಡಿದ್ವಿ. FIR ಮಾಡಿ ಆ ಹುಡುಗಂದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡು ಅದೇ FIR ಮಾಡಿ ಕೇಸ್ ಮಾಡಿದ್ವಿ. ಅವ್ನು ಸ್ವಾಮಿನ ಅರೆಸ್ಟ್ ಮಾಡಿದ್ವಿ. ಹಿನ್ನೆಲೆ ಅಂದ್ರೆ ಯಾರಿಗೆ ಮಕ್ಕಳಾಗೋದಿಲ್ಲ 5 ಅಮಾಸಿ ಅಲ್ಲಿ ಮಠಕ್ಕೆ ಗರ್ಭಗುಡಿ ಸುತ್ತ ಹಾಕ್ಬೇಕು. ಬೆಳಗ್ಗೆ 3-3:30 ಹೋಗ್ಬೇಕು. ಹೋಗಿ ಒದ್ದೆ ಬಟ್ಟೆ ಹಾಕೊಂಡು ಸೀರೆ ಉಟ್ಕೊಂಡು ಅಲ್ಲಿ ರೌಂಡ್ ಹಾಕಿ ಅಲ್ಲಿ ಬಂದು ಒಳಗೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಜಪ ಮಾಡಬೇಕು. ಜಪ ಮಾಡುವಾಗ ಆದ್ಮೇಲೆ ಅವ್ರಿಗೆ 1-2 ಲಿಂಬೆಹಣ್ಣು ಕೊಡ್ತಾನೆ. ಲಿಂಬೆಹಣ್ಣು, 1 ತೆಂಗಿನಕಾಯಿ. ಆ ಲಿಂಬೆಹಣ್ಣು ತೆಂಗಿನಕಾಯಿ ತಗೊಂಡು ಅವ್ರು ಅಲ್ಲಿ ಹೋಗ್ಬೇಕು. ಆ ಲಿಂಬೆಹಣ್ಣು ಮತ್ತೆ ವಾಪಸ್ ನೆಕ್ಸ್ಟ್ ಅಮಾವಾಸ್ಯೆ ಬರುವಾಗ ಅದು ಲಿಂಬೆಹಣ್ಣು ತೆಂಗಿನಕಾಯಿ ತೊಗೊಂಬಂದು ಇವ್ನು ಕೊಡ್ಬೇಕು. ಅದನ್ನ ಪೂಜೆ ಮಾಡಬೇಕು 1 ತಿಂಗಳವರೆಗೂ. ಮತ್ತೆ ಇವನು ಬಂದ್ಮೇಲೆ ಅದನ್ನ ಒಡೆದು ನೀರು ತೆಗೆದು ಲಿಂಬೆಹಣ್ಣು ಹಿಂಡಿ ಅದು ಒಂದು ಇದು ಕುಡಿಬೇಕು ಅಂತ ಹೇಳಿದ್ರೆ ಆಕೆಗೆ ಮತ್ತೆ ಬರುವಂಥ ಔಷಧ ಹಾಕಿನೂ ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಆಕೆ ಕುಡಿದ್ಮೇಲೆ ಆಕೆ ಅನ್ಕಾನ್ಶಿಯಸ್ ಆಗ್ತಾಳೆ. ಆದಮೇಲೆ ಇವನು ಜೊತೆಗೆ ಸೆಕ್ಸ್ ಮಾಡೋನು ಮಾಡಿ ಅದು 5 ಅಮಾಸಿ ಇದೇ ಥರ ಮಾಡೋನು. ಮಾಡಿದ್ಮೇಲೆ ಅದು ಒಂದಿಲ್ದ ಒಂದು ದಿವಸ ಅದು ತಾಕೋದೇ ಅದು ಆಗ್ತವೆ. ಆದ ಕೂಡಲೇ ಮಠದ ಮಕ್ಕಳದು ಎಲ್ಲ ಕಡೆ ಸುದ್ದಿ ಪವರ್ಫುಲ್ ಮಠ ಅಂತ ತಿಳ್ಕೊಂಡು. ಅಲ್ಲ ಸರ್, ಇದೊಂದು ಕತೆ. ಈ 5 ರೌಂಡ್ ಯಾಕೆ ಇದು ಟ್ರಾನ್ಸ್ಪರೆಂಟ್ ಆಗಿ ನೀರು ಹಾಕೊಂಡು ಸುತ್ತ ಹೊಡಿಬೇಕು? ಅವನಿಗೆ ಅದು ಇದು ಬರಬೇಕಲ್ಲ. ನನಗನ್ಸೋ ಮಟ್ಟಿಗೆ
ವಿಕೃತ ಕಾಮ ಪ್ರಚೋದನೆ ಆಗ್ಬೇಕಲ್ಲ, ಸೊ ಅದಕ್ಕೆ ಹಂಗೆ ಮಾಡಿರ್ಬೇಕು. ಒದ್ದೆ ಬಟ್ಟೆಯಲ್ಲಿ ಸುತ್ತ ಹಾಕೋದು 5 ಸುತ್ತು, 5 ಅಮಾವಾಸ್ಯೆ ಬರ್ಬೇಕು, 5 ಅಮಾವಾಸ್ಯೆಗೆ ಬರ್ಬೇಕು ಅವ್ರು, 5 ಸಲ ಆಗ್ಬೇಕು ಅದು. ಮತ್ತೆ 5 ಸಲ ಸೆಕ್ಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಒಂದರ ಇದು ಆಗೋದಲ್ಲ. ಹಾಗೆ ಅದು ಎಲ್ಲ ದೇವಸ್ಥಾನಕ್ಕೆ ಹೋಗೋರೆಲ್ಲ ಅದೇನು ಅವತ್ತು ಮುಟ್ಟು ಪಟ್ಟು ಎಲ್ಲ ಬಿಟ್ಟು ಹೋಗಿರ್ತಾರೆ, ಇರ್ಲಾರ್ದಾಗ ಹೋಗಿರ್ತಾರೆ. ಮಾಡಿರ್ಬೇಕು, ಸುಮಾರು ಮಾಡಿದಾರೆ. ಅದನ್ನ ಹುಡುಗ ಹೋಗಿ ನೋಡ್ತಾನೆ ಸರ್. ಹುಡುಗ ನೋಡಿ ಅದು ದುರ್ದೈವ, ಅವನಿಗೆ ಗೊತ್ತಾಗ್ಲಿ ಕಾಣ್ತದೆ. ಎಲ್ಲಿ ಅವನು ದ್ರೋಣಾಚಾರ್ಯಂಗೆ ಬೆರಳೂರು ಕಟ್ ಮಾಡವನ, ಬರೆಯಾಕ ಬರ್ಲಾರ್ದಂಗೆ. ಪುಣ್ಯಕ್ಕೆ ಬೆರಳು ಕಟ್ ಮಾಡಿರ್ಲಿಲ್ಲ. ಹುಡುಗ ಬರೆದು ಕೊಟ್ಟ ಎಲ್ಲ. ಹಿಂಗ ನಾವು ಆ ಹುಡುಗನ್ ಬಹಳ ಕಾನ್ಫಿಡೆನ್ಸ್ ತಗೊಂಡು ಅವ್ನ ಕಡೆಯಿಂದ ಬರ್ಸಿದ್ವಿ FIR. ಅದ್ರಲ್ಲಿ ಬರ್ದ್ನ ಸರ್ ಬರ್ದು ಕೊಟ್ಟ ಹುಡುಗ ಏನಾಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿವರವಾಗಿ ಹೇಳಿ, ನಾವೇ ನಮ್ಮ ರೈಟರ್ ಕಡೆಯಿಂದ ಹೇಳಿಸಿ, ಅದು ಗರ್ಭಗುಡಿಯಲ್ಲೇನೆ ಸೆಕ್ಸ್ ಮಾಡ್ತಿರ್ತಾರೆ. ಅದನ್ನ ನೋಡ್ಬಿಡ್ತಾನೆ ಇವ ನೆಕೆಟ್ ಬಿದ್ದಿದ್ ನೋಡಿ ಇವ ಭೂತ ಅಂತ ತಿಳ್ಕೊಂಡ್ಬಿಡ್ತಾನೆ. ಈ ಹುಡುಗ ಹೆದ್ಕೊಂಡ್ಬಿಟ್ಟ, ಚೀರಿ ಹೋಗಿ ಬಾಯಿ ಮುಚ್ಚದವ್. ಬಾಯಿ ಮುಚ್ಚ ಇನ್ನೂ ಅವ್ನು ಗಾಬರಿಯಾಗಿ ಹಂಗೆ ಗಲಾಟೆ ಮಾಡೋದು, ಚಾಕು ತಗೊಂಡು ಕಟ್ ಮಾಡ್ಬಿಟ್ಟ. ಹಂಗ ಗಲಾಟೆಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ಆ ಸ್ವಾಮಿಗೆ ಗೊತ್ತಾಗ್ಲಿಲ್ಲ. ಇವ್ ಬಂದ್ ಮಾಡಿಸ್ಬೇಕು, ಇನ್ನು ಹೆಂಗ್ ಮಾಡ್ಬೇಕು ಅಂತ. ಏನಾರ ಒಂದು ಬಟ್ಟೆ ಗಿಟ್ಟೆ ಏನೋ ತುರ್ಕಿದ್ರೆ ಅಟ್ಲೀಸ್ಟ್ ಬಾಯಿ ಮುಚ್ತಿದ್ದವ. ಅಟ್ಟು ಕಾಮನ್ ಸೆನ್ಸ್ ಬೇಡ. ಮುಂದೆ ಹೇಳ್ತಾನಲ್ಲ ಎಲ್ಲರೂ ಇದ್ರಿಗೆ ಅಂತ ತಿಳ್ಕೊಂಡು ನಾಲಿಗೆ ಕಟ್ ಮಾಡ್ಬಿಟ್ಟ. ಇದಾದ್ಮೇಲೆ ತಗೊಂಬಂದು ಅರೆಸ್ಟ್ ಮಾಡಿ ಎಲ್ಲ ಇಂಟ್ರಾಗೇಷನ್ ಮಾಡಿ ಅರೆಸ್ಟ್ ಮಾಡಿ ಕಳಿಸ್ತೀವಿ. ಮುಂದೆ ಶಿಕ್ಷಣ ಆಯ್ತು 7 ವರ್ಷ. ಆ ಹುಡುಗಂದು ಎವಿಡೆನ್ಸ್ ಬಹಳ ಪಕ್ಕಾ ಎವಿಡೆನ್ಸ್ ಆಯ್ತು. ಯಾಕೆ ನಾಲಿಗೆ ಸೀಜ್ ಮಾಡಿದ್ವಿ, ಕಟ್ ಮಾಡಿದ್ದು. 7 ವರ್ಷ ಶಿಕ್ಷೆ ಆಯ್ತು, 7 years. ಎಲ್ಲಾ ಕಾಲದಲ್ಲೂ ಇದ್ದಾರೆ ಸ್ವಾಮಿ, ಗೊತ್ತಾಗೋದಿಲ್ಲ. ಎಲ್ಲಾ ಕಾಲದಲ್ಲಿ ಇದ್ದಾರೆ. ಇವು ನಮಗೆ ಹಿಂದೆ ಬೇಕು ಡಾಕ್ಟರ್ ಇದ್ದಳು, ಫಾರಿನ್ ಇಂಜೆಕ್ಷನ್ ಕೊಡ್ತೀನಿ, ಫಾರಿನ್ ಟ್ಯೂಬ್ ಬಂದಾವ, ಮಕ್ಕಳು ಮಾಡೋ ಟ್ಯೂಬ್ ಬಂದಾವ ಅಂತ. ಯಾವ ಕಂಪೌಂಡರ್ ಕರೆಸಿ ಅವಂದೇ ಸೆಮೆನ್ ತೆಗೆದು ಕಂಪೌಂಡರ್ ಅದನ್ನೇ ಇಂಜೆಕ್ಟ್ ಮಾಡಿ ಮಾಡೋಳು. ದೊಡ್ಡ ಕತೆ ಇದು, ಎಲ್ಲರಿಗೂ ಗೊತ್ತಿದೆ. ಏನಾಗಿತ್ತು? ಗೈನಕಾಲಜಿಸ್ಟ್ ಒಬ್ಬಕ್ಕೆ ಡಾಕ್ಟರ್ ಇದ್ರು. ಅವಳು ಫಾರಿನ್ ಇಂಜೆಕ್ಷನ್ ಕೊಡ್ತೇನೆ ಮಕ್ಕಳಾಗುವಂತ ಅಂತ ಹೇಳೋಳಂತೆ. ಮಕ್ಕಳಾದ ಬರೋರಿಗೆ ಅಲ್ಲಿ ಕಂಪೌಂಡರ್ ಹೋಗಿ ಅವ್ನ ಸೆಮೆನ್ ತಗೊಳ್ಳೋರು, ಸೆಮೆನ್ ತಂದು ಅದನ್ನ ಇಂಜೆಕ್ಟ್ ಮಾಡಿ ಬಿಡೋಳು ಒಳಗೆ. ಸೊ ಅದು ಮಕ್ಕಳಾಗಿ ಬಿಡೋದು. ಸೊ ಫಾರಿನ್ ಇಂಜೆಕ್ಷನ್ ಮಕ್ಕಳಾದು ಅಂತ ಈ ತರ. ಅವಾಗ ಅವ್ರು ಕೊಲೀಗ್ಸ್ ಇದ್ರಂತ. ಅವ ಕಂಪೌಂಡರ್ ಸ್ವಲ್ಪ ದಟ್ ಪುಷ್ಟ್ ಇದ್ದೋಗಿರುತ್ತೆ, ಅವನ ತರ ತಗೊಳ್ಳಿ ಅಂದ. ಅವನಂತ ಮಕ್ಕಳು ಹುಡ್ತಾವೆ, TB ಪೇಷಂಟ್ ಇದ್ದಾನೆ, ಅವನೇನ್ ತಗೋತೀರಿ ಅಂತನವ್ರು ಅಂತೆ. ಅದ್ರ ವೀರ್ಯ ತೆಗೆದು ತೋಳ್ತಾ ಇದ್ರು ಕಂಪೌಂಡರ್ದು. ಕಂಪೌಂಡರ್ ಇಂಜೆಕ್ಟ್ ಮಾಡಿ ಒಳಗೆ ಬಿಡೋರು. ಅವಳು ಫಾರಿನ್ ಇಂಜೆಕ್ಷನ್ ಮಾಡ್ತೀನಿ ಅಂತ ಅವಳದು. ಅದಕ್ಕೆ ಹೆಸರಿಟ್ಟಿದ್ರು, ಫಾರಿನ್ ಇಂಜೆಕ್ಷನ್ ಮಾಡ್ತಾರೆ. ಸೊ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ, ದುಡ್ಡು ಮಾಡಿದ್ರು. ಫಾರಿನ್ ಇಂಜೆಕ್ಷನ್ ಅಲ್ಲ, ಅದು ಫಾರಿನ್ ಇಂಜೆಕ್ಷನ್. ಇದೊಂದು ಹಿಂದಿ ಸಿನಿಮಾ ಬಂದಿತ್ತು, ವಿಕ್ಕಿ ಡೋನರ್ ಅಂತ ಹೇಳಿ. ವಿಕ್ಕಿ ಡೋನರ್ ಅದೆಲ್ಲರಿಗೂ ಗೊತ್ತಿದೆ ಅಲ್ಲಿ ಆಗಿನ ಕಾಲದಲ್ಲಿ. ಇವತ್ತಿನ ಕಾಲಕ್ಕೆ ಗೊತ್ತಿರೋದಿಲ್ಲ. ಅದು ಫಾರಿನ್ ಇಂಜೆಕ್ಷನ್ ಅವಾಗಲೇ ಬಂದಿತ್ತು. ಇದೇ ಫಾರಿನ್ ಇಂಜೆಕ್ಷನ್. ಒಂದು ವಿಚಿತ್ರ ಒಂದು ಕೇಸ್ ಆಗಿತ್ತು. ಪಕ್ಕದ ಮನೆ ಹುಡುಗಿನಿಗೆ, ಹೆಣ್ಮಗಳಿಗೆ ಮದುವೆ ಆದ ಹುಡುಗಿಗೆ, ಮದುವೆ ಆದಾಗಿ 2 ಮಕ್ಕಳಿದ ಅವಳಿಗೆ. ಅದೇ ಗಲ್ಲಿಯಲ್ಲಿ ಇರುವಂತ ಒಬ್ಬ ಹುಡುಗ ಬೆನ್ ಹತ್ತಿದ್ದ ಅವಳಿಗೆ. ನೋಡ್ಲಿಕ್ಕೆ ಚೆನ್ನಾಗಿದ್ಳು. ಇವನು ಬೆನ್ ಹತ್ತಿ ಅದಕ್ಕೆ ಲವ್ ಮಾಡಕ್ ಶುರು ಮಾಡದ. ಏನೇನೋ ಒನ್ವೇ ಆಕಿ ಏನೋ ಓಣೆ ಹುಡುಗ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಸವಲತ್ತಿನಿಂದ ಮಾತಾಡಿರ್ಬೋದು. ಬಟ್ ಇವನು ಬಹಳ ಇದು ಮಾಡ್ತಿದ್ದ. ಬೆನ್ ಹತ್ತಿ ಭಯಂಕರ ಆಕಿಗೆ ಫೋರ್ಸಿಬಲಿ ಕಿಸ್ ಕೊಡ್ಲಿಕ್ಕೆ ಹೋಗಿದ್ದ. ಆಕಿ ನಾಲ್ಗಿನೇ ಕಚ್ಚಿಬಿಟ್ಟಿದ್ರಿ ಒಂದು. ನೋಡಿ, ಫೋರ್ಸಿಬಲಿ ಕಿಸ್ ಕೊಡಕ್ ಹೋದ್ರೆ ನಾಲ್ಗಿ ತುಂಡಾಗಿ ಬಿದ್ದಿತ್ತು ಅಂತ ಪರಿಕರ. ಹೇಳಿದ್ರೆ ಮರ್ಯಾದೆ ಇಲ್ಲ ನಿನಗೆ, ಬರಬೇಡ ನನ್ನ ಸವಾಸಕ್ಕೆ ಅಂದ್ರೆ ನೀನ್ ನನಗೆ ಒತ್ತಾಯ ಮಾಡಿ ಬರ್ತಾ ಇದೀಯ. ಮುಂದೆ ಆ ನಾಲ್ಗಿ ಕತೆ ಏನಾಯ್ತು ಸರ್? ಅದು ಕೇಸ್ ಮಾಡಿದ್ವಿ. ಸೊ ಅದು ಇವನು ತಪ್ಪಿತ್ತಲ್ಲ, ಮಗ ಏನು ಕಂಪ್ಲೇಂಟ್ ಕೊಡ್ತಾನೆ. ಇವಂದೇ ಮಿಸ್ಟೇಕ್ ಅಲ್ಲ. ಅವಳೇನ ರೆಸ್ಪಾನ್ಸ್ ತೋರಿಸಿದ್ರೆ ಅಡ್ಡಿ ಇಲ್ಲ, ಅವಳೇ ಕರೆದಿದ್ರು ಮಾಡಿದ್ರು ಅಂದ್ರೆ ಅಡ್ಡಿ ಇಲ್ಲ. ಇವನು ಬೇಡ ಅಂತ ವಾರ್ ಮಾಡಿದಾಳೆ ಸುಮಾರು ಸಲ. ಆದ್ರೂ ಬಂದು ಫೋರ್ಸಿಬಲಿ ಕಿಸ್ ಕೊಡಕ್ ಹೋದ್ರೆ ಏನ್ ಮಾಡ್ತಾಳೆ ಮತ್ತೆ. ಇವಳು ಸಿಟ್ಟು ಬಂತು, ಇವಳು ಅವ್ನಿಗೆ ರಿಜೆಕ್ಟ್ ಮಾಡಿದ್ರು, ಬರಬೇಡ ನಮ್ಮ ಮನೆಗೆ ಅಂತ ಫೋರ್ಸ್ ಮಾಡಿದ್ರು. ಆಮೇಲೆ ನೀನು ಇದು ಮಾಡ್ತೀನಿ ಅಂತ ತಿಳ್ಕೊಂಡು ಅವನಿಗೆ ಮರ್ಡರ್ ಮಾಡ್ತೀನಿ ಅಂತ ಅವನಿಗೆ ತಿರುಗಾಡ್ದ. ನಾವು ಒಂದು ಅಟೆಂಪ್ಟ್ ಮಾಡಿದ್ರೆ ಕೇಸು ಮಾಡಿದೆ ಅವನ ಮೇಲೆ. ಒಂದು ಬುರ್ಕ ಹಾಕೊಂಡು ಬಂದು ಮಚ್ ತಗೊಂಡು ಬಂದಿದ್ದ ಆಕಿನ ಹೊಡ್ಲಿಕ್ಕೆ. ಅವಾಗ ಗೊತ್ತಾಯ್ತು. ನಾವು ಹಿಡಿದೊಂದು ಅರೆಸ್ಟ್ ಮಾಡಿ ಇದು ಮಾಡಿದ್ವಿ. ಕೊನೆಗೆ ಬಿಡುಗಡೆ ಬಂದ್ಮೇಲೆ ಮತ್ತೆ ಮರ್ಡರ್ ಮಾಡಿಬಿಟ್ಟರು. ಒಂಥರ ಸೈಕೋ ಇದ್ದಂಗೆ ಅವನು. ಈ ಹೆಣ್ಮಗಳು ನೋಡ್ಲಿಕ್ಕೂ ಚೆನ್ನಾಗಿದ್ದಾವಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂತು. ಆಮೇಲೆ ಆಕಿನ ಯಾವಾಗ ಮಗಳ ಜೊತೆ ಸಂಬಂಧ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿದ. ಆಕಿ ಬಿಟ್ಬಿಟ್ಲು, ನೀ ಬರಬೇಡ ಅಂತ ಹೊರ ಹಾಕಿದ್ರು. ಹೊರ ಹಾಕಿದ್ಮೇಲೆ ಇವಂಗೆ ಸಿಟ್ಟು ಬಂತು, ನೀ ಹೆಂಗೆ ಇದು ಮಾಡ್ತೀರಿ ತಿಳಿದು. ಅದು ಮಗಳ ಬಗ್ಗೆನೇ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ. ಅವಾಗ ಕರ್ಸಿ ವಾರ್ ಮಾಡಿದ್ವಿ, ಇದೆಲ್ಲ ಮಾಡಕ್ ಹೋಗ್ಬೇಡ ಅಂತ. ವಾರ್ ಮಾಡಿ ಕೇಸು ಮಾಡಿದ್ವಿ ಕಾಣ್ತದೆ. ಆ ನಂತರ ನಾವು ಬಿಡ್ಲಿಲ್ಲ ಅವನು. ಇಲ್ಲ, ನಾನು ನಿನಗೆ ಮರ್ಡರ್ ಮಾಡ್ತೀನಿ ಅಂತ. ಕೊನೆಗೆ ಅವಳಿಗೆ ಮರ್ಡರ್ ಮಾಡಿಬಿಟ್ಟ. ಅಟೆಂಪ್ಟ್ ಮರ್ಡರ್ ಕೇಸು ಮಾಡಿದ್ವಿ. ಅವನ ಮೇಲೆ ಪ್ರಿವೆಂಟಿವ್ ಆಕ್ಷನ್ ತಗೊಂಡಿವಿ. ಎಲ್ಲ ಮಾಡಿದ್ರು ಮಾಡ್ದ ಮರ್ಡರ್.